2 minutes ವಾಪಸ್. ಇವಾಗ ಯಾವುದೋ ಗಾರ್ಡನ್ಗೆ ಹೋಗ್ತಾ ಇದೀವಿ, ಥ್ರೆಡ್ ಗಾರ್ಡನ್ ಅಂತ. ಇಲ್ಲಿ ಯಾವುದೋ ಥ್ರೆಡ್ ಗಾರ್ಡನ್ನು, ಫ್ಲವರ್ಸು. ಎಷ್ಟು ಟಿಕೆಟ್ ತಗೊಂಡ್ವಿ, ಫೋನಲ್ಲಿ ಕ್ಯಾಮ್ರಾ ಶೂಟ್ ಮಾಡೋಕ್ಕೂ 20 rupees ತಗೊಂಡವ್ರೆ. ಹೋಗ್ತಾ ಇದೀವಿ, ನಾನು ಫುಲ್ ಕತ್ಲೆ, ನೋಡೋದ ಹೆಂಗಿದೆ ಅಂತ. एक्सेप्ट बनाएंगे ना शर्ट कॉलर के अंदर बकरम आता है, कॉलर के अंदर इनसाइड इन द कैनवास मटेरियल बकरम पोल शेप के कट करके इसको धागा लपेट, डंडी के लिए स्टील कॉपर रॉड, एवरीथिंग मेड ऑफ एम्ब्रॉयडरिंग थ्रेड से बनाया सर, बिना मशीन बिना सुई पूरा हाथ से बनाया गार्डन. हमारा गार्डन वर्ल्ड रिकॉर्ड, यूनिक वर्ल्ड रिकॉर्ड. एक फ्लावर बनाने के लिए 1 दिन लगेगा, पूरा गार्डन बनाने के लिए 12 साल लगेगा, पूरा हाथ से बनाया. फंगस लोटस एवरीथिंग मेड ऑफ एम्ब्रॉयडरिंग थ्रेड से बनाया, बिना मशीन बिना सुई पूरा हाथ से बनाया फ्लावर्स पूरा. सर ओके ಥ್ಯಾಂಕ್ ಯು. आराम से देखिए 1 to 15 द रीच द डिटेल्स लिखा है ना. ಟೀಕ್ ಗೈಸ್, ಇದನ್ನ ಕೈಯಲ್ಲಿ ಮಾಡಿರೋದಂತೆ. ಒಂದು ಮಾಡೋಕ್ಕೆ ಒಂದು ಸ್ವಲ್ಪ ಮಾಡೋಕ್ಕೆ 1 year ಏನೋ ಬೇಕು, ಇನ್ನೆಲ್ಲ ಮಾಡೋಕ್ಕೆ 12 years ಬೇಕಂತೆ. ಮತ್ತು ಎಲ್ಲ ಕೈಯಲ್ಲಿ ಮಾಡಿರೋದು, ವಿತೌಟ್ ಮಿಷಿನ್ ಎಲ್ಲ ಅಂತ ಹೇಳಿದ್ರು. ವರ್ಲ್ಡ್ ರೆಕಾರ್ಡ್ ಬೇರೆ ಮಾಡೈತೆ, ಚೆನ್ನಾಗೈತೆ, ಇಟ್ಸ್ ಗುಡ್. ಮಾಡಿರೋದೆಲ್ಲ ಥ್ರೆಡ್ಡಲ್ಲೇ, ಎಲ್ಲ ಡ್ರಿಫ್ಟ್ ವುಡ್ಗಳ ಸೈಡ್ ಇರೋದೆಲ್ಲ. ಐಸ್ ನೋಡೋಕ್ಕೆ ಫುಲ್ಲು ಸಿಂಪಲಾಗಿ ಕಾಣ್ತೈತೆ. ಇದನ್ನ ಮಾಡೋಕ್ಕೆ 12 years ಬೇಕು. ಬಟ್ ತುಂಬ ಜನ ಮಾಡಿರ್ತಾರೆ, ಒಬ್ಬರೇ ಮಾಡಿರಲ್ಲ, ಬಸ್ ತುಂಬ ಜನ ಮಾಡಿರ್ತಾರೆ. ಆವಾಗ ಇದು ಕಂಪ್ಲೀಟ್ ಆಗೋದು. ಮುಗಿಸಿದ್ವಿ ಈ ಸೈಡ್ ಫುಲ್ಲು. ಇವಾಗ ಹೋಟೆಲ್ಗೆ ಹೋಗೋದ ಅಂತ ಅನ್ಕೋತಿದ್ವಿ. ಇವಾಗ ಹೋಟೆಲ್ ಹುಡ್ಕೋಕ್ಕೆ ಅರ್ಧ ಗಂಟೆ ಬೇಕು. ನೋಡೋಣ ಯಾವ ಹೋಟೆಲ್ ಸಿಗುತ್ತೆ. ಗೈಸ್, ಇದು ನೀಲಗಿರಿ ಮೌಂಟೇನ್ಸಲ್ಲಿ ಇದು ಲಾಸ್ಟ್ ಟೈಮು ಬಂದಿದ್ವಿ, ಟಿಕೆಟ್ ಸಿಕ್ಕಿರಲಿಲ್ಲ. ಈ ಟೈಮು ಸಿಕ್ಕಿಲ್ಲ. ಗೈಸ್, ಇವಾಗ ನಾಳೆಗೆ ಬುಕ್ ಮಾಡ್ತಾ ಇದ್ದೀವಿ. ಬರೀದವಳೆ ನಾಳೆಗೆ ಟ್ರೈನ್ ಇರೋದು, ಇವತ್ತಿಲ್ಲ. 9:45 ಹೋಗ್ತಾ ಇದ್ದೀವಿ ನಾಳೆ ಬೆಳಿಗ್ಗೆ. ಇವತ್ತು ಊಟಿ ಟ್ರೈನಲ್ಲಿ ಹೋಗಬೇಕಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಆಗಲಿಲ್ಲ. ಫೈನಲಿ ನಾಳೆ ಇದಕ್ಕೋಸ್ಕರ ಅಂತ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೊರಡ್ಬೇಕಂತ ಅಂದ್ಕೊಂಡಿದ್ವಿ. ಬಟ್ ಈ ಟ್ರೈನಲ್ಲಿ ಹೋಗಬೇಕು ಅಂತ ಫಾರ್ಮ್ ಎಲ್ಲ ಫಿಲ್ ಮಾಡಿ ಫೈನಲಿ ವಿ ಗಾಟ್ ದ ಟಿಕೆಟ್. ಇವಾಗ ಟಿಕೆಟ್ ಬುಕ್ ಆಗಿದೆ, ನಾಳೆ ಮಾರ್ನಿಂಗ್ ಟ್ರೈನ್. ಸೊ ವಾಟ್? ಕನ್ನಡದಲ್ಲಿ ಕಮ್ಯುನಿಕೇಟ್ ಮಾಡಿದ್ರೆ ಮಾಡೋಕ್ಕೆ ಬರಲ್ಲ. ಅದೇನೋ ಓನ್ಲಿ ಹಿಂದಿ ಆ್ಯಂಡ್ ಇಂಗ್ಲೀಷ್. ಕನ್ನಡ ಹತ್ರ ಇಟ್ಕೊಂಡು, ಕರ್ನಾಟಕ ಹತ್ರ ಇಟ್ಕೊಂಡು ಕನ್ನಡನೇ ಬರಲ್ಲ. ಅದು ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಎಲ್ಲ ಗೊತ್ತು, ಹಿಂದಿ ಗೊತ್ತು, ನಾರ್ತ್ ಸೈಡ್ ಅಷ್ಟು ದೂರ ಇರೋದು, ಬಟ್ ಕನ್ನಡ ಗೊತ್ತಿಲ್ಲ. ಇಟ್ಸ್ ವೆರಿ ಬ್ಯಾಡ್. ಮತ್ತು ಯಾರು ಊಟಿಗೆ ಬರೋರು ಆನ್ಲೈನಲ್ಲಿ ಮಾತ್ರ ಬುಕ್ ಮಾಡ್ಕೊ ಬರಬೇಡಿ. ಬುಕ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ ಎಂಡ್ ಮೂಮೆಂಟಲ್ಲಿ. ಅಲ್ಲೇ 3-4 ಜನ ಕ್ಯಾನ್ಸಲ್ ಆಗಿ ಫುಲ್ ಕಿರ್ಚಾಡ್ತಾಯಿದ್ರು. ರೀಫಂಡ್ ಆಗುತ್ತೆ, ಬಟ್ ವೇಸ್ಟು. ನೀವು ಅಷ್ಟು ಕಾದಿ ಹೋಗೋಷ್ಟರಲ್ಲಿ ಏನೂ ಯೂಸ್ ಆಗೋಲ್ಲ. ಇಲ್ಲೇ ಬಂದು ಬುಕ್ ಮಾಡಿ, ಒಂದಿನ ಮುಂಚೆ ತಗೊಳ್ಳಿ, ಆವಾಗ ನಿಮಗೆ ಟಿಕೆಟ್ ಈಸಿ ಆಗುತ್ತೆ. ನೀವು ಅವತ್ತೇ ಹೋಗಿ ತೊಗೊಂಡ್ರೆ ನಿಮಗೆ ಪ್ರಾಬ್ಲಮ್ಮು. ಕಾಯಬೇಕು, ಬುಕ್ಕಿಂಗು ಇಲ್ಲ. ಮಾತ್ರ ಇಟ್ಸ್ ವೆರಿ ವರ್ಸ್ಟ್. ಟೂರಿಸಮ್ ಆಗಿ ಮತ್ತು ಕನ್ಸಲ್ಟೆಂಟಿನೂ ಮತ್ತು ಇದು ಏನಪ್ಪ ಕಮ್ಯುನಿಕೇಟ್ ಮಾಡೋದು ಪೂರು. ಏನೋ ಅವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ. ಇದ್ದರೆ ಇದೆ, ಇಲ್ಲಾಂದರೆ ಹೋದರು ಅಷ್ಟೇ. ಇವನು ನೆನ್ನೆಯಿಂದನೂ ಒಂದು ರೆಸ್ಟೋರೆಂಟ್ ಇಷ್ಟ ಇದೆ, ಅಲ್ಲಿ ಹೋಗಬೇಕು ಅಂತ ಇದ್ದ. ಫೈನಲಿ ಆ ರೆಸ್ಟೋರೆಂಟ್ನ ಹುಡ್ಕೊಂಡು ಆಫ್ಟರ್ ಆಲ್ಮೋಸ್ಟ್ ½ an hour ಆಫ್ ಸರ್ಚಿಂಗ್ ಈಗ ಬಂದಿದ್ದೀವಿ. ಆ್ಯಂಡ್ ಇಟ್ಸ್ ವರ್ತ್ ದ ವೆಯ್ಟ್. ತುಂಬ ಚೆನ್ನಾಗಿದೆ. ಗೈಸ್, ಫಾರ್ಮ್ ಹೌಸ್ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಇಲ್ಲಿ ಸಿಗ್ನೇಚರು ಮತ್ತು ಮೋಮೋಸು, ಡಿಂಪ್ಲಿಂಗ್ಸು ಇದೆ. ಫಸ್ಟ್ ಟೈಮ್ ತಿಂತಾರದು. ಪೆಪ್ಸಿ ಬಿಲ್ ಮಾತ್ರ ಬರುತ್ತೆ, ಕ್ರೇಜಿ ಬಿಲ್ ಬರುತ್ತೆ ಮಾತ್ರ. ಹೆಂಗೈತೆ? ಚೆನ್ನಾಗೈತಾ? ನೀನು ಆರ್ಡ್ರ್ ಮಾಡಿರೋದು ಅದಕ್ಕೆ ಹೇಳ್ತಾ ಇದೆಯಾ? ಚೆನ್ನಾಗೈತಾ? ನನಗೆ ಫ್ಲವರ್ಸ್ ಅಂದರೆ ತುಂಬ ಇಷ್ಟ. One of the reasons I love this cafe is because of these flowers. This is so beautiful. ಇವಾಗ ಯಾವುದೋ ಮಾರ್ಕೆಟ್ಗೆ ಹೋಗ್ತಿದ್ದೀವಿ. ಲಿಟಲ್ ಅರ್ತ್ ಅಂತ ಬಂದಿದ್ದೀವಿ ರೆಸ್ಟೋರೆಂಟ್. ಎಲ್ಲೋದ್ರೂ ಒಂದು ನಯ ಪೈಸೆ ಏನೂ ತಗೊಳ್ಳಲ್ಲ. ನೋಡೋದು ಬಾ, ಇಲ್ಲಿ ನೋಡು ಬಾ, ನೋಡು ಬಾ, ನೋಡು, ಸುಮ್ಮನೆ ನೋಡು, ಎಲ್ಲ ನೋಡು. ನೋಡೋ ಹುಚ್ಚು ಏನು ಮಾಡೋದು? ಹುಡುಗಿರಿಗೆ ನೋಡಬೇಕು, ಸುಮ್ಮನೆ ನೋಡಬೇಕು, ತಗೊಳ್ಳಲ್ಲ, ನೋಡಬೇಕು. ಏನಕ್ಕೆ ಇದನ್ನ ತಗೊಂಡು ತಿನ್ನೋದಾ? ಮತ್ತೆ ತಗೊಂಡೋಗಿ ಒಂದು ಹಾಕಿದ್ರೆ ಎಲ್ಲ ಬರುತ್ತಾ? ಇಷ್ಟೊಂದು
ಇದೆಲ್ಲ ಫುಲ್ ನೀರಲ್ಲೇ ಬೆಳೆಯುತ್ತೆ, ಬರೀ ನೀರು. ನೋಡಲ್ಲ ನೀರು. ನಮ್ಮದು ಹೊಸ ಲೊಕೇಶನ್ಗೆ ರೀಚ್ ಆಯಿತು. ಇಲ್ಲ ನಾವು ಉಳ್ಕೋತಾ ಇರೋದು. ಇಲ್ಲಿಗೆ ಬರೋಷ್ಟರೊಳಗಡೆ ಅಂತೂ ರೋಡ್ ವಾಸ್ ರಿಯಲಿ ಬ್ಯಾಡ್. ಇಲ್ಲಿ ನೋಡಿದ್ರೆ ಫುಲ್ ಮೌಂಟನ್ ಟಾಪಲ್ಲಿದ್ದೀವಿ, ಇನ್ನೇನೂ ಇಲ್ಲ. ಫುಲ್ ಆ ಕಡೆ ನೋಡಿದ್ರೆ ಬರೀ ಫಾರೆಸ್ಟೇ, ಅಲ್ಲೆಲ್ಲ ಇನ್ನೇನೂ ಇಲ್ಲ. ಇವತ್ತು ರಾತ್ರಿ ಫುಲ್ ಚಳಿ ಇರುತ್ತೆ ಅಂತ ಅನಿಸುತ್ತೆ. ಫುಲ್ ಹಿಲ್ ಟಾಪಲ್ಲಿದ್ದೀವಿ ಈಗ. ಗೈಸ್ ಇವಾಗ ಚಾಕೋ ಗ್ಯಾಲರಿಗೆ ಹೋಗ್ತಾ ಇದ್ದೀವಿ, ಮನೆಗೆಲ್ಲ ಚಾಕ್ಲೇಟ್ಸ್ ತೊಗೊಳಕ್ಕೆ. ಊಟಿ ಫೇಮಸ್ ಅಲ್ವಾ ಚಾಕ್ಲೇಟ್ಸ್ಗೆ. ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ನಾಳೆ ಬೇರೆ ಹೊರಡಬೇಕು. ಮತ್ತು ನಾಳೆ ಒಂದು ಕೆಲಸ ಐತೆ 9:40ಗೆ ನೀಲಗಿರಿ ಹಿಲ್ಸ್ ಮೌಂಟೇನ್ದು ರೈಲ್ವೆ, ಅಲ್ಲಿ ಬೇರೆ ಹೋಗಬೇಕು. ಇವಾಗ ಚಾಕೋ ಗ್ಯಾಲರಿಗೆ ಹೋಗ್ತಿದ್ದೀವಿ. ಚಳಿ ಹೆವಿ ಜಾಸ್ತಿ. ಗೈಸ್ ಊಟಿ ಅಂದರೆ ಎಲ್ಲ ಫುಲ್ ಕೋಲ್ಡ್ ಆಗಿರುತ್ತೆ, ಚಿಲ್ಲಾಗಿರುತ್ತೆ, ಏನೂ ಜನ ಇರಲ್ಲ ಅಂತ. ಬಟ್ ಎಷ್ಟು ಟ್ರಾಫಿಕ್ ಅಂದರೆ ನಾನ್ ಸ್ಟಾಪ್. ನಾವು ಅವಾಗಿಂದ ಇಲ್ಲಿ ರೈಟ್ ಕ್ರಾಸ್ ಮಾಡೋಕ್ಕೆ ಆಲ್ಮೋಸ್ಟ್ ಲೈಕ್ ಒಂದು 15 ಮಿನಿಟ್ಸಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ ಫುಲ್ ಆನ್ ಟ್ರಾಫಿಕ್ಕು ನಾನ್ ಸ್ಟಾಪ್ ಬರ್ತಾನೆ ಇದೆ. ಗೈಸ್ ಊಟಿ ಅಂತಂದರೆ ಇಲ್ಲಿ ಜನನೇ ಇರಲ್ಲ, ಫುಲ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ನಾನ್ ಸ್ಟಾಪ್ ಟ್ರಾಫಿಕ್ಕು. ನಾವಿಲ್ಲಿ ರೈಟ್ ಸೈಡಿಗೆ ಬರಬೇಕಾಗಿತ್ತು. ಅಲ್ಲಿಂದ ನಾವು ಕ್ರಾಸ್ ಮಾಡ್ಕೊಂಡು ಬರೋಷ್ಟರೊಳಗಡೆ ಲೈಕ್ 15 ಮಿನಿಟ್ಸ್ ಆಗೋಯ್ತು. ಲೈಕ್ ಟೂ ಮಚ್ ಆಫ್ ಟ್ರಾಫಿಕ್. ಇವಾಗ ಬಂದಿದ್ದೀವಿ. ಇವಾಗ ಚಾಕ್ಲೇಟ್ಸ್ ತೊಗೋತಾ ಇದ್ದೀವಿ. ನೋಡೋಣ ಎಷ್ಟು ತೊಗೋತೀವಿ. ಇಷ್ಟೊಂದು ಚಾಕ್ಲೇಟ್ಸ್ ಇದೆ, ಯಾಕೆ ತೊಗೊಳೋದು ಗೊತ್ತಿಲ್ಲ, ಎಲ್ಲ ಕನ್ಫ್ಯೂಷನ್ನು. ಜಸ್ಟ್ ಸೀಯಿಂಗ್ ಯಾರು ತೊಗೊಳೋದು ಗೊತ್ತಾಯ್ತಲ್ಲ ನನಗಂತೂ. ನೋಡ್ತಾ ಇದ್ದೀವಿ ಯಾರು ತೊಗೋಬೇಕು ಅಂತ. ಚೆನ್ನಾಗಾಯ್ತಾ? ಓಕೆ, ಪರವಾಗಿಲ್ಲ. ದಿಸ್ ಇಸ್ ಗುಡ್. ನೋಡಿದ್ದು ಇದು ಚೆನ್ನಾಗೈತೆ. ಆಲ್ಮಂಡ್ ಕ್ಯಾಶ್ನಟ್. ಆಲ್ಮೋಸ್ಟ್ ಟೈಟ್. ಹಾಂ, ಏನಿದು? ಗೈಸ್ ಇವಾಗ ಇಷ್ಟು ತಗೊಂಡಿದ್ದೀವಿ ಚಾಕ್ಲೇಟ್ಸ್ ಎಲ್ಲ. ಮತ್ತು ಕಾಂಪ್ಲಿಮೆಂಟ್ರಿ ಬೇರೆ ಕೊಟ್ಟವ್ರೆ, ತಿನ್ಕೊ. ಚೆನ್ನಾಗೈತಾ? ಈಗ ತಾನೆ ಗೈಸ್ ಈ ಶಾಲ್ ತಗೊಬಂದು ಸಾಯಿಸ್ತಾಳೆ. ತಗೋ ಹಾಕೋ ಎಲ್ಲ ಕಡೆ. ಇವಾಗ ಎಲ್ಲ ಕಡೆ ಹಾಕೋ, ಬೆಳೆಸೋ. ಹಿಡ್ಕೊಳಕ್ಕೂ ಬರಲ್ಲ ಪಕಡ್. ಗಾಡಿಯಲ್ಲಿ ಎಲ್ಲ ಹಾಕ್ಬಿಟ್ಟವ್ರು ಯಾರೋ. ಇದು ಊಟಿದ್ಯವ್ವ ಇದು. ಇವಳು ನೋಡಿ 5 ಜನ ಎದ್ರಕೊಂಡವ್ರ ಅಲ್ಲೇ. ಗೈಸ್ ದಿಸ್ ಇಸ್ ದ ಲಾಸ್ಟ್ ಡಿನ್ನರ್ ಇನ್ ಊಟಿ. ಮತ್ತು ಒಂದು ವರ್ಸ್ಟ್ ಪಾರ್ಟ್ ಏನು ಅಂತಂದರೆ ಈ ಊಟಿ ಪೊಲೀಸರು ನಾವೇನೋ ಲೊಕೇಶನ್ ತಪ್ಪಿಬಿಟ್ಟು ಬೇರೆ ಕಡೆ ಹೊಟ್ಟೋಗಿದ್ವಿ. ಎಲ್ಲೋಗಿದ್ವಿ ನಾವು? ಪೊಲೀಸ್ ಕ್ವಾರ್ಟರ್ಸ್ವರೆಗೆ. ನಿಮ್ಗೇನು ಸೆನ್ಸ್ ಇಲ್ವಾ? ಗೊತ್ತಾಗಲ್ವಾ ಪೊಲೀಸ್ ಕ್ವಾರ್ಟರ್ಸ್ ಒಳಗೆ ಬರ್ತೀರಾ ಅಂತ ಕೇಳ್ತಾಯಿದ್ರು. ಇಟ್ಸ್ ಕಾಮನ್ ಸೆನ್ಸ್. ಯಾರು ಗೊತ್ತಿಲ್ಲ ಸುಮ್ಮನೆ ಹೋಗ್ತಾರೆ, ಗೊತ್ತಿಲ್ಲದೆ ಹೋಗಿರೋದು. ಮತ್ತು ಗೂಗಲ್ ಮ್ಯಾಪ್ ಹೆವಿ ಪ್ರಾಬ್ಲಮ್ ಐತೆ. ಮತ್ತು ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್. ಏನೂ ಮಾಡೋಕ್ಕಾಗಲ್ಲ. ಮತ್ತು ಪೊಲೀಸು ಅಷ್ಟೊಂದು ಕೋಆಪ್ರೇಟಿವ್ ಇಲ್ಲ, ಸ್ವಲ್ಪ ಕಡಿಮೆನೇ. ತುಂಬ ಎಷ್ಟೊಂದು ಜನ ಮಾಡೋದೇ ಇಲ್ಲ ಬೇಕಾಬಿಟ್ಟು. ಮತ್ತು ವರ್ಸ್ಟು ಏನು ಅಂತಂದರೆ ಮೇಂಟೈನ್ ಮಾಡಿಲ್ಲ ಊಟಿನ. ತುಂಬ ಜನ ಅಂದರೆ ಊಟಿ ಚೆನ್ನಾಗಿದೆ ಅಂತ ಬರೀ ಗಲೀಜಾನೆ. ನಿಜ ಹೇಳ್ಬೇಕಂದ್ರೆ ಗಲ್ಲಿಲೆಲ್ಲ ಬರೀ ಗಲೀಜು. ಏನೂ ಮಾಡೋಕ್ಕಾಗಲ್ಲ. ದಿಸ್ ದ ಲಾಸ್ಟ್ ಡಿನ್ನರ್. ಇವಾಗ ಆರ್ಡ್ರ್ ಮಾಡಿದ್ದೀವಿ ಡಿನ್ನರು. ಇಲ್ಲೂ ಫುಲ್ ಜನ ಅವರೇ. ನೋಡೋದ ಎಷ್ಟು ಬೇಗ ಬರುತ್ತೆ. ರೈಸ್ ವೆಜ್ ಬಿರಿಯಾನಿ ಅಂದ್ಬಿಟ್ಟಿದೆ. ವೈಟ್ ಕಲರ್ ಐತೆ, ಒಳ್ಳೆ ಫ್ರೈಡ್ ರೈಸ್ ಥರ ಆಯ್ತಾ? ಹಾಂ ಗೈಸ್ ಇವಾಗ ಊಟ ಆಯಿತು. ಇವಾಗ ಹೋಗಿ ಮಲ್ಕೋತೀವಿ. ಫುಲ್ಲು ಟಯರ್ಡ್ ಆಗ್ಬಿಟ್ಟೈತೆ ಓಡಾಡಿ. ನಾಳೆ ಮೌಂಟೇನ್ ಹಿಲ್ ರೈಲ್ವೇಸ್ಗೆ ಹೋಗಬೇಕು ಬೆಳಗ್ಗೆ 9:45ಗೆ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಪೀಸ್ ಔಟ್.